ಇಂದು ರಾಜ್ಯಾದ್ಯಂತ ಶ್ರೀ ರಾಮನವಮಿ ರಾಮ ಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ. ಅದರಂತೆ ತತ್ತನೂರು ಗ್ರಾಮದ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ವಿಶೇಷ ಪೂಜೆ, ಆಂಜನೇಯ ಸ್ವಾಮಿ ಮೆರವಣಿಗೆ ಸೇರಿದಂತೆ ಪಾನಕ, ಮಜ್ಜಿಗೆ ವಿತರಣೆ ಮಾಡಲಾಯಿತು. ಹೌದು, ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ತತ್ತನೂರು ಗ್ರಾಮದ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ, ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನ ವಿತರಣೆ ಮಾಡಿ ಎಲ್ಲಾ ಭಕ್ತಾದಿಗಳಿಗೂ ಮುದ್ದೆ, ಕಾಳು ಸಾರು, ಪಾಯಸ, ಬೂಂದಿ, ಅನ್ನ, ಸಾಂಬಾರ್, ರಸ, ಮಜ್ಜಿಗೆ ಸೇರಿದಂತೆ ಭರ್ಜರಿ ಅನ್ನ ಪ್ರಸಾದವನ್ನ ವಿತರಣೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತತ್ತನೂರು ಗ್ರಾಮದ ಮುಖಂಡ ಮಂಜುನಾಥ್ ಗೌಡ ಮಾತನಾಡಿ, ದೇವಸ್ಥಾನದ ಇತಿಹಾಸ, ಪುನರ್ ಪ್ರತಿಷ್ಠಾಪನೆ ಹಾಗೂ ಶನಿವಾರ ಸೋಮವಾರದ ವಿಶೇಷ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮೊದಲನೇ ದಿನ ಈ ದಿನದಂದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಮ್ಮ ಅಣಗಂಡಹಳ್ಳಿ ಹೋಬಳಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಪುರಾಣ ಪ್ರಸಿದ್ಧ ದೇಶಪಾಂಡೆ ಗುಟ್ಟಳ್ಳಿಯಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಪುರಾತನ ಕಾಲದ ದೇವಸ್ಥಾನ. ಹಳೆಯ ದೇವಸ್ಥಾನವನ್ನು 2019ರಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು. ಆಗಲಿಂದನೂ ಸಹ ಈ ಶ್ರೀರಾಮನವಮಿ ಹಬ್ಬದಂದು ವಿಶೇಷವಾಗಿ ಅನ್ನದಾನ ಮತ್ತು ಹನುಮ ಜಯಂತಿ ದಿನದ ಸಹ ಅನ್ನದಾನವನ್ನು ನಡೆಸ್ಕೊಂಡು ಪ್ರತಿ ಶನಿವಾರ ಸಹ ಅನ್ನದಾನವನ್ನು ಭಕ್ತಾದಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ದಿನದಂದು ಎಲ್ಲರಿಗೂ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ. ನಂತರ ದೇವಸ್ಥಾನದ ಸಮಿತಿ ಸದಸ್ಯರಾದ ತತ್ತನೂರು ಮಂಜುನಾಥ್ ಅವರು ಮಾತನಾಡಿ, ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತಾದಿಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇದೇನು ಶ್ರೀರಾಮನವಮಿ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ತತ್ತನೂರು ಗ್ರಾಮ. ಈ ದೇವಸ್ಥಾನದ ಸದಸ್ಯನು. ಈ ಎಲ್ಲರಿಗೂ ಈ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ದೇವಸ್ಥಾನ ಭಾರಿ ಪುರಾತನವಾದ್ದು. ಮತ್ತು ಇನ್ನು 2019ರಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಕಲ್ಲಲ್ಲೇ ಕಟ್ಟಿ ಇದು ಮಾಡಿಸಿದ್ದೀವಿ. ಸುಮಾರು ಒಂದು ಹತ್ರ 1.25 ಕೋಟಿ ಆಗಿತ್ತು. ಈಗ ಇನ್ನೂ ಎಲ್ಲ ಭಕ್ತಾದಿಗಳೇ ಕೊಟ್ಟಿರೋದು. ಮತ್ತು ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮ ಇನ್ನೂ ಬೇರೆ ಮಾಡೋದಿದೆ. ಛತ್ರ ಕಟ್ಟಬೇಕು, ಇದಕ್ಕೆಲ್ಲ ಚೌಲ್ಟ್ರಿ ಒಂದು ಮಾಡಬೇಕಾಗಿದೆ. ದಾನಿಗಳೆಲ್ಲ ಸಹಕರಿಸಬೇಕು ಅಂತ ಎಲ್ರಿಗೂ ಸಮಸ್ತ ಜನತೆಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಹೇಳ್ತಾರೆ. ಬಳಿಕ ಪಾಪಣ್ಣ, ಶ್ರೀರಾಮರೆಡ್ಡಿ, ವಕೀಲ ರಮೇಶ್ ರೆಡ್ಡಿ ಸೇರಿದಂತೆ ಇತರರು ದೇವಸ್ಥಾನದ ಇತಿಹಾಸದ ಕುರಿತು ಮಾತನಾಡಿದ್ದಾರೆ. ಪಾಪಣ್ಣ ಅಂತೇಳಿ ನಾವು ಈ ದೇವಸ್ಥಾನ ಟ್ರಸ್ಟು ಒಬ್ಬ ಸದಸ್ಯರು, ನಮ್ಮದು ಕೂಗೂರು. ಇದು ಆನೇಕಲ್ ತಾಲೂಕು ಸೇರಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಮೊದಲನೇ ಬಾರಿಗೆ ಇವತ್ತು ಹೇಳ್ಬೇಕಂದ್ರೆ ಜೈ ಶ್ರೀರಾಮ್. ಇವತ್ತು ಶ್ರೀರಾಮನವಮಿ ಆಗಿರತಕ್ಕಂಥ ಇದು ಪುರಾತನ ಕಾಲ ದೇವಸ್ಥಾನ. ಇಲ್ಲಿ ಇದು ಜೀರ್ಣೋದ್ಧಾರ ಮಾಡಿರಬೇಕಂದ್ರೆ ಆಗಿನ ಸುಮಾರು ಈ ದೇವಸ್ಥಾನಕ್ಕೆ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಬಂದಾಗಿನಿಂದ 30 ವರ್ಷದಿಂದ ಇಲ್ಲಿ ಪಾದಾರ್ಪಣೆ ಮಾಡಿದಾಗಿನಿಂದ ಈ ದೇವಸ್ಥಾನದ ಹತ್ರ ಸುಮಾರು ಒಂದು 400-500 ವರ್ಷದ ಇತಿಹಾಸ ದೇವರು. ಇದು ಪುನರ್ ಪ್ರತಿಷ್ಠಾಪನೆ ಆಗಿರೋದು. ಮೇಲ್ಗಡೆ ಆ ಕಡೆ ಮೇಲ್ಗಡೆ ಇತ್ತು, ಆ ಮೇಲ್ಗಡೆಯಿಂದ ಬಂದು ಭಗವಂತ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ದೇವರಿದು. ಶ್ರೀರಾಮನವಮಿ ಜಯಂತಿ ವಿಚಾರವಾಗಿ ಎಲ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ. ಇದು ನನಗೂ ಸುಮಾರು ಒಂದು 60-70 ವರ್ಷಕ್ಕೆ ಹಿಂದಿನಿಂದನೂ ಸುಮಾರು 100 ವರ್ಷನೇ ಅಂತ ಹೇಳ್ಬೋದು ಅಂತ ಇತಿಹಾಸ ಇರತಕ್ಕಂಥ ಇಲ್ಲಿ ಒಂದು ದೇವಸ್ಥಾನ. ಇಲ್ಲಿ ಮೊದಲು ಹಳೆ ದೇವಸ್ಥಾನ ಇತ್ತು. ಇಲ್ಲಿ ಒಂದು ಗುಂಡುಕಲ್ ಥರ ಇತ್ತು. ಇಲ್ಲಿ ಅದನ್ನೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಪದ್ಧತಿ ಹಿಂದೆ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಆಮೇಲೆ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಇದು 2 ತಾಲೂಕು ಒಂದು ವಿಶೇಷವಾಗಿ ಸೇರಿರ್ತಕ್ಕಂಥದ್ದು. ಆನೇಕಲ್ಲು ಮತ್ತು ಇದು 2 ಸೇರಿ ಆ 2 ತಾಲೂಕಿನ ಜನ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಮೊದಲು ಇದನ್ನು ಜೀರ್ಣೋದ್ಧಾರ ಮಾಡಿದ್ವಿ, ಚಿಕ್ಕದಾಗಿ ಮಾಡಿದ್ವಿ. ತದನಂತರ ಅದನ್ನು ಮುಂದುವರಿಸ್ಕೊಂಡು ಈ ರೀತಿಯಾಗಿ ಬೃಹದಾಕಾರವಾಗಿ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ. ಸುಮಾರು ಈ ದೇವಸ್ಥಾನ ಆದಮೇಲೆ ಮತ್ತು ಅದಕ್ಕಿಂತ ಮುಂಚೆಯಿಂದ ಪ್ರತಿ ವರ್ಷ ಹನುಮನ್ ಜಯಂತಿ ಮತ್ತು ಶ್ರೀರಾಮನವಮಿ ದಿನ ವಿಶೇಷವಾಗಿ ಇಲ್ಲಿ ವಿಶೇಷ ಪೂಜೆಗಳು ನಡೀತವೆ.
ಪ್ರತಿದಿನವೂ ಪೂಜೆ ಇರ್ತದೆ. ಶನಿವಾರ ವಿಶೇಷವಾಗಿ ಪೂಜೆ ಇರ್ತದೆ ಮತ್ತು ಅನ್ನಸಂತರ್ಪಣೆ ಕೂಡ ಭಕ್ತಾದಿಗಳ ಮುಖಾಂತರ ಇಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ನನ್ನ ಹೆಸರು ರಮೇಶ್ ರೆಡ್ಡಿ, ವಕೀಲರು, ಕೂಗೂರು ಗ್ರಾಮ. ಈ ಒಂದು ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಮಹಿಮೆ ತುಂಬ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿದೆ. ಇದು ತಲಾಂತರ ಸುಮಾರು ನಮಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 3-4 ತಲಾಂತರಗಳಿಂದ ಒಂದು 2-3 ಶತಮಾನಗಳಿಂದಲೇ ಅಂತ ಹೇಳ್ಬೋದು. ಅಲ್ಲಿಂದ ಉದ್ಭವ ಇದು ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿಯಾಗಿದ್ದು, ಇಲ್ಲಿ ಸಾಕಷ್ಟು ಭಕ್ತಿ ಶ್ರದ್ಧೆಯಿಂದ ಭಕ್ತಾದಿಗಳು ಬಂದು ಕಾಲಕ್ಕೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಾ ಬಂದಿರ್ತಾರೆ. ಇಲ್ಲಿ ಸ್ವಾಮಿಯ ಮಹಿಮೆ ತುಂಬ ಶಕ್ತಿಯುತವಾಗಿದ್ದು, ಎಲ್ಲ ಜನತೆಗೂ ಈ ಒಂದು ಆಂಜನೇಯ ಸ್ವಾಮಿ ಕೃಪೆ ಶ್ರೀರಾಮನ ದೊರಕಲೆಂದು ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ಗುಟ್ಟಳ್ಳಿ ಅಂತಂದರೆ ಈಗ ಹಳೆಯ ಕಾಲದ್ದು ದೇವಸ್ಥಾನ. ಇದು ಪುರಾತ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ದೇವ್ರ ಸೇವೆ ಮಾಡಿಕೊಂಡು ಬಂದಿದ್ದೀವಿ. ಸುತ್ತಮುತ್ತ ಗ್ರಾಮದವರು, ಆನೇಕಲ್ ತಾಲೂಕು, ಹೊಸಕೋಟೆ ತಾಲೂಕು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಇಲ್ಲಿ ಜೀರ್ಣೋದ್ಧಾರ ಮಾಡಿರೋಂಥ ದೇವಸ್ಥಾನ. ಪಾಂಡವರ ಗುಟ್ಟಳ್ಳಿ ಅಂದರೆ ಇತಿಹಾಸ ಏನು ಹೇಳುತ್ತೆ ಅಂದರೆ, ಪಾಂಡವರು ಪ್ರತಿಷ್ಠೆ ಮಾಡಿರುವಂಥ ದೇವಸ್ಥಾನ ಅಂತಂತೇಳ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ನಾವು ಅದನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ. ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸೇರಿ ಈ ದೇವ್ರ ಸೇವೆ ಮಾಡಿಕೊಂಡು ಆನಂದವಾಗಿ ಹೋಗ್ತಾ ಇದ್ದಾರೆ. ಇದಕ್ಕೂ ಮುನ್ನ ಶ್ರೀ ಭಕ್ತ ಆಂಜನೇಯ ಸ್ವಾಮಿಯನ್ನ ಗಟ್ಟಿ ಮೇಳ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತತ್ತನೂರು ಶ್ರೀನಿವಾಸ್, ಡಿ ಹೊಸಹಳ್ಳಿ ಕೇಶವರೆಡ್ಡಿ, ತತ್ತನೂರು ಮಂಜುನಾಥ್ ಗೌಡ, ಅರೇಹಳ್ಳಿ ಸುಬ್ರಮಣಿ, ಗಣಕಲೂರು ಶಿಕ್ಷಕರಾದ ನಾಗಪ್ಪ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗಣಕಲೂರು ಶ್ರೀಧರ್, ಪಾಪಣ್ಣ, ಶ್ರೀರಾಮರೆಡ್ಡಿ, ವಕೀಲ ರಮೇಶ್ ರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಇದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.